ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಹಿಂದೂ ಧರ್ಮೀಯರೆಲ್ಲರಿಗೂ ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಾವು ದಿನನಿತ್ಯ ಬಳಸುವಂತಹ ಪೊರಕೆಯ ಬಗ್ಗೆ ಈ ವಿಡಿಯೋ. ಪೊರಕೆ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಧಾರ್ಮಿಕ ನಂಬಿಕೆಗಳಲ್ಲಿ ಪೊರಕೆಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಪೊರಕೆ ಮನೆ ಸ್ವಚ್ಛ ಮಾಡುವ ಒಂದು ಸಾಧನ. ಸ್ನೇಹಿತರೆ, ನಾವೆಲ್ಲ ಇನ್ನೊಂದು ತಪ್ಪು ಮಾಡೋದೇನು ಅಂದರೆ ಕೆಲವರಾದ್ರೂ ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಬೇಗ ಹಂಗೆ ಓಡೋಗ್ಬಿಟ್ಟು ಪೊರಕೆಯನ್ನು ತೊಗೊಂಡು ಕಸ ಗುಡಿಸ್ತೀವಿ. ಖಂಡಿತ ಈ ತಪ್ಪನ್ನು ಮಾಡಬಾರ್ದು. ನಾವು ಬ್ರಷ್ ಮಾಡಿ ಕೈಕಾಲು ಮುಖವನ್ನು ತೊಳೆದ ನಂತರವೇ ನಾವು ಪೊರಕೆಯನ್ನು ಮುಟ್ಕೋಬೇಕು. ಸ್ನೇಹಿತರೆ, ಪೊರಕೆ ಅಂದ್ರೇ ನೆಗೆಟಿವಿಟಿನ ಆಚೆ ಹಾಕುವ ವಸ್ತು. ಮನೆಯ ಮೂಲೆಯನ್ನು ಸ್ವಚ್ಛ ಮಾಡೋಕ್ಕೆ ಪೊರಕೆಯನ್ನು ಬಳಸ್ತೀವಿ. ಪೊರಕೆಯ ವಿಷಯದಲ್ಲಿ ನಾವು ತಿಳಿದೋ ತಿಳಿಯದೆಯೋ ಮಾಡುವ ಕೆಲವು ತಪ್ಪುಗಳಿಂದ ನಾವು ಹಣದ ತೊಂದರೆಗಳನ್ನು ಅನುಭವಿಸ್ತೀವಿ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಪೊರಕೆಯನ್ನು ಸರಿಯಾಗಿ ನಿರ್ವಹಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಬನ್ನಿ, ಹಾಗಾದರೆ ನಾವು ಪ್ರತಿನಿತ್ಯ ಬಳಸುವಂತಹ ಪೊರಕೆಯನ್ನು ಎಲ್ಲಿಡಬೇಕು, ಹೇಗಿಡಬೇಕು, ಯಾವ ದಿನ ಪೊರಕೆಯನ್ನು ಕೊಂಡು ತರಬೇಕು, ಪೊರಕೆ ವಿಷಯದಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು, ಪೊರಕೆ ವಿಷಯದಲ್ಲಿ ಈ ತಪ್ಪುಗಳನ್ನು ಮಾಡಿದ್ರೆ ಆಗುವಂತಹ ನಕಾರಾತ್ಮಕ ದುಷ್ಪರಿಣಾಮಗಳೇನು, ಪೊರಕೆಯನ್ನು ಬಳಸುವಂತಹ ನಿಯಮಗಳ ಬಗ್ಗೆ ವಾಸ್ತುಶಾಸ್ತ್ರ ಮತ್ತು ಹಿಂದೂ ಧರ್ಮ ಏನು ಹೇಳುತ್ತೆ ಅನ್ನೋದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನಿಡುವಂತಹ ದೈವ ವಿಡಿಯೋಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೇ ಒಂದು ಲೈಕ್ ಮಾಡಿ. ಇನ್ನೇಕೆ ತಡೆ, ಬನ್ನಿ ನಾವು ಪೊರಕೆಯನ್ನು ಬಳಸುವಂತಹ ನಿಯಮಗಳನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಧರ್ಮಗ್ರಂಥಗಳ ಪ್ರಕಾರ ಪೊರಕೆಯನ್ನು ಲಕ್ಷ್ಮೀ ದೇವಿ ಅಂತ ಕರಿತೀವಿ. ಆದ್ದರಿಂದನೇ ಪ್ರತಿ ಹಿಂದೂಗಳ ಮನೆಯಲ್ಲಿ ಪೊರಕೆಗೆ ವಿಶೇಷವಾದ ಸ್ಥಾನವನ್ನು ನೀಡಿದ್ದೀವಿ. ಲಕ್ಷ್ಮೀ ಸ್ವರೂಪಿಯಾದ ಪೊರಕೆಯನ್ನು ಎಲ್ಲಿಡಬೇಕು ಅಂತ ಮೊದಲನೇದಾಗಿ ನೋಡೋದಾದರೆ, ಸ್ನೇಹಿತರೆ, ಪೊರಕೆಯನ್ನು ಮನೆಯ ನೈಋತ್ಯ ದಿಕ್ಕಿನಲ್ಲಿ ಅಡ್ಡವಾಗಿ ಇಡುವುದು ಉತ್ತಮ. ಪಶ್ಚಿಮ ದಿಕ್ಕಿನಲ್ಲೂ ಪೊರಕೆಯನ್ನು ಇಡಬಹುದು. ಇದರಿಂದ ಸಂಪತ್ತಿನ ಹರಿವು ಹೆಚ್ಚಾಗುತ್ತೆ ಅಂತ ನಂಬಿಕೆ ಇದೆ. ಸ್ನೇಹಿತರೆ, ಒಂದು ಮುಖ್ಯವಾದ ವಿಷಯ, ಈಶಾನ್ಯ ಮೂಲೆಯಲ್ಲಿ ಪೊರಕೆಯನ್ನು ಇಡಲೇಬಾರ್ದು. ಪೊರಕೆಯನ್ನು ಎಂದಿಗೂ ನಿಲ್ಲಿಸಿ ಇಡಬಾರ್ದು. ಪೊರಕೆಯನ್ನು ಮಲಗಿಸಿ, ಅಂದರೆ ಪೊರಕೆಯನ್ನು ಅಡ್ಡವಾಗಿ ಇಡಬೇಕು. ಯಾವ್ಯಾವ ಜಾಗಗಳಲ್ಲಿ ಪೊರಕೆಯನ್ನು ಇಡಬಾರ್ದಪ್ಪ ಅಂದರೆ, ಅಡುಗೆ ಮನೆ, ಮಲಗುವ ಕೋಣೆ, ತುಳಸಿ ಗಿಡದ ಪಕ್ಕ, ದೇವ್ರ ಮನೆಯಲ್ಲಿ, ಬಾತ್ರೂಮ್ನಲ್ಲಿ ಮತ್ತು ಮನೆಯ ಆಚೆ ಕಡೆ ಪಡಸಾಲೆಯಲ್ಲಿ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ಇಡಬಾರ್ದು. ಹಾಗೆಯೇ ಪೊರಕೆ ಬೇರೆಯವರಿಗೆ ಕಾಣುವಂತೆ ಕೂಡ ಇಡಬಾರ್ದು. ಬೇರೆಯವರಿಗೆ ಕಾಣದಂತೆ ಮರೆಯಾಗಿ ಪೊರಕೆಯನ್ನು ಇಡಬೇಕು. ಸ್ನೇಹಿತರೆ, ಪೊರಕೆಯನ್ನು ತುಳಿಬಾರ್ದು. ಪೊರಕೆಯನ್ನು ಕಾಲಿನಿಂದ ಒದಿಬಾರ್ದು. ಪೊರಕೆ ಲಕ್ಷ್ಮೀದೇವಿ ಸ್ವರೂಪಿ. ಪೊರಕೆಗೆ ನಮ್ಮ ಕಾಲು ತಗುಲಿಸಿದ್ರೆ ಲಕ್ಷ್ಮೀದೇವಿಗೆ ಅವಮಾನ ಮಾಡಿದಂತೆ. ನೀವು ಹೀಗೆ ಮಾಡೋದ್ರಿಂದ ಸಾಕಷ್ಟು ಆರ್ಥಿಕ ಸಮಸ್ಯೆಗಳನ್ನು ಅನುಭವಿಸ್ತೀರ. ಕೆಲವರು ಪೊರಕೆಯನ್ನು ಕಾಲಿನಿಂದ ಪಕ್ಕಕ್ಕೆ ಸರಿಸ್ತಾರೆ. ಹೀಗೆ ಪೊರಕೆಯನ್ನು ಕಾಲಿನಿಂದ ಸರಿಸುವುದು ಅತಿ ದೊಡ್ಡ ತಪ್ಪು. ಯಾವತ್ತೂ ಪೊರಕೆಯನ್ನು ಕಾಲಿನಿಂದ ಸ್ಪರ್ಶಿಸಬಾರ್ದು. ಅಕಸ್ಮಾತ್ತಾಗಿ ಪೊರಕೆಗೆ ನಮ್ಮ ಕಾಲು ತಗುಲಿದ್ರೂ ನಾವು ಅದನ್ನು ತಪ್ಪು ಅಂತ ಭಾವಿಸಿ ಕೈ ಮುಗಿಬೇಕು. ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ವಿಷಯ, ಸೂರ್ಯಾಸ್ತದ ನಂತರ ಪೊರಕೆಯಿಂದ ಮನೆಯನ್ನು ಸ್ವಚ್ಛ ಮಾಡಬಾರ್ದು. ಸೂರ್ಯಾಸ್ತದ ನಂತರ ಮನೆಯನ್ನು ಸ್ವಚ್ಛ ಮಾಡಿದರೆ ಲಕ್ಷ್ಮೀದೇವಿ ಮನೆಯಿಂದ ಹೊರಟು ಹೋಗ್ತಾಳೆ ಅಂತ ನಂಬಿಕೆ ಇದೆ. ಆದ್ದರಿಂದ ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸಿ ಸ್ವಚ್ಛ ಮಾಡಬೇಡಿ. ಸ್ನೇಹಿತರೆ, ಪೊರಕೆಯನ್ನು ಯಾವಾಗ ಮನೆಗೆ ತರಬೇಕಪ್ಪ ಅಂದರೆ, ಅಮಾವಾಸ್ಯೆ ಮತ್ತು ಕೃಷ್ಣ ಪಕ್ಷದಲ್ಲಿ ಮನೆಗೆ ಪೊರಕೆಯನ್ನು ತರಬಾರ್ದು. ಶುಕ್ಲ ಪಕ್ಷದಲ್ಲಿ ಶುಭ ದಿನಗಳಲ್ಲಿ ಪೊರಕೆಯನ್ನು ಮನೆಗೆ ತಂದರೆ ಶುಭ ಫಲಗಳನ್ನು ಕೊಡುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಕೃಷ್ಣ ಪಕ್ಷದಲ್ಲಿ ಯಾವ ವಾರಗಳಂತೂ ಪೊರಕೆಯನ್ನು ಕೊಂಡು ಮನೆಗೆ ತರಬೇಕಪ್ಪ ಅಂದರೆ, ಕೃಷ್ಣ ಪಕ್ಷದಲ್ಲಿ ಬುಧವಾರ ಮತ್ತು ಗುರುವಾರಗಳಂದು ಪೊರಕೆಯನ್ನು ಖರೀದಿ ಮಾಡಿ ಮನೆಗೆ ತಂದರೆ ಬಹಳ ಶುಭ ಫಲಗಳು ನಿಮ್ಮದಾಗುತ್ತೆ. ಪೊರಕೆಯನ್ನು ಮಾರುವವರು ಕೂಡ ಮಂಗಳವಾರ ಮತ್ತು ಶುಕ್ರವಾರಗಳಂದು ಪೊರಕೆಯನ್ನು ಮಾರೋದಿಲ್ಲ ನೋಡಿ. ಸ್ನೇಹಿತರೆ, ನೆನಪಿಡಿ, ಶುಕ್ಲ ಪಕ್ಷದಲ್ಲಿ ಬುಧವಾರ ಮತ್ತು ಗುರುವಾರ
ಪೊರಕೆಯನ್ನು ಖರೀದಿ ಮಾಡಿ ಮನೆಗೆ ತಂದರೆ ಶುಭಕರ. ಹಾಗೆಯೇ ಸೂರ್ಯಾಸ್ತದ ನಂತರವೂ ಕೂಡ ಪೊರಕೆಯನ್ನು ಖರೀದಿ ಮಾಡಬಾರ್ದು. ಹಾಗೆ ಮಾಡಿದ್ರೆ ದಾರಿದ್ರ್ಯ ಬರುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಹೊಸ ಪೊರಕೆಯನ್ನು ಮನೆಗೆ ತಂದಾಗ ಅದರ ಮೇಲೆ ಕಲ್ಲುಪ್ಪನ್ನು ಸಿಂಪಡಿಸಿ ನಂತರ ಬಳಸಿದ್ರೆ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ಪೊರಕೆಯಿಂದ ಯಾರನ್ನು ಹೊಡಿಬಾರ್ದು. ಇದು ಬಹಳ ದೋಷ ತಂದಿಡುತ್ತೆ ನಿಮಗೆ. ನೀವು ಯಾರನ್ನಾದರೂ ಪೊರಕೆಯಿಂದ ಹೊಡೆದ್ರೆ ನಿಮಗೇ ಕೆಟ್ಟದ್ದಾಗುತ್ತೆ. ಜನ್ಮ ಜನ್ಮಾಂತರದ ಪಾಪ ಇದು. ಅದಕ್ಕೆ ಪೊರಕೆ ತೋರಿಸ್ಬಾರ್ದು, ಪೊರಕೆಯಲ್ಲಿ ಹೊಡಿಬಾರ್ದು. ಪೊರಕೆ ಮುರಿದು ಹೋಗಿದ್ರೆ ಅಥವಾ ಗುಡಿಸಿ ಅದು ಬಹಳ ಸವೆದು ಹೋಗಿದ್ರೆ, ಬಹಳ ಹಳೆಯದಾಗಿದ್ದರೆ ಅದನ್ನು ಬಳಸ್ತಾ ಇದ್ದರೆ ಅಂತಹ ಪೊರಕೆಗಳನ್ನು ಮೊದಲು ಪಕ್ಕಕ್ಕೆ ಹಾಕಿ. ಇದನ್ನು ಕೆಟ್ಟ ಶಕುನ ಅಂತ ಶಾಸ್ತ್ರಗಳು ಹೇಳ್ತವೆ. ಹೀಗೆ ಮಾಡಿದರೆ ನೀವೇ ಕೆಟ್ಟ ಸಮಸ್ಯೆಗಳನ್ನು ಮನೆಗೆ ಆಹ್ವಾನ ಮಾಡಿದಂತೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ, ಪೊರಕೆಯನ್ನು ಹಣ ಮತ್ತು ಆಭರಣಗಳನ್ನಿಡುವಂತಹ ಸ್ಥಳದಲ್ಲಿ ಇಡಬೇಡಿ. ಅಕ್ಷಯ ತೃತೀಯ ಹಬ್ಬದ ದಿನದಂದು ಪೊರಕೆಯನ್ನು ಮನೆಗೆ ಕೊಂಡು ತಂದರೆ ಬಹಳ ಶುಭ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ನಮ್ಮ ಅಜ್ಜಿಯರು ನೋಡಿ, ಹಿಂದಿನ ಕಾಲದಲ್ಲಿ ನಮಗೂ ನೆನಪಿರುತ್ತೆ, ಪೊರಕೆಯನ್ನು ತೊಳಿತಾ ಇದ್ರು ವಾರಕ್ಕೊಂದು ಸರ್ತಿ. ಆ ಥರ ತೊಳೆದಾಗ ಅದನ್ನು ನಮಸ್ಕಾರ ಮಾಡ್ಕೋತಾ ಇದ್ರು. ಪೊರಕೆಯಲ್ಲಿ ಕಸ ಗುಡಿಸಿ ಆಚೆ ಕಡೆ ಎಲ್ಲಾದರೂ ಗೋಡೆ ಪಕ್ಕ ಈ ಥರ ಬಿಸಾಕಿದ್ರೆ ಅವರು ಹಿರಿಯರು ನಮ್ಮನ್ನು ಬೈತಾ ಇದ್ರು, ಎಲ್ಲರಿಗೂ ಕಾಣುವಂತೆ ಪೊರಕೆ ಹಾಕಬೇಡ, ಅದನ್ನು ಮರೆ ಮಾಡು ಅಂತ ಹೇಳ್ತಾ ಇದ್ರು. ಇದೆಲ್ಲ ಯಾರಿಗಾದರೂ ನೆನಪಿದ್ರೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊರಕೆ ವಿಷಯದಲ್ಲಿ ನಾವು ಮಾಡುವ ತಪ್ಪುಗಳಿಂದ ದಾರಿದ್ರ್ಯ ಬರುತ್ತೆ, ಬಡತನ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ. ಪೊರಕೆಯನ್ನು ಮನೆಯಲ್ಲಿ ಸರಿಯಾಗಿ ನಿರ್ವಹಿಸೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿ ಆರ್ಥಿಕ ಸಮೃದ್ಧಿ ಆಗುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ಪೊರಕೆ ಬಗ್ಗೆ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಅಕ್ಕ ತಂಗಿದಿರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಮುಂದೆ ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.